ಜಾತಕ ತಗೊಂಡು ಬೇರೆಯವ್ರ ಮುಂದೆ ಇಟ್ಟು ಆತಂಕದಿಂದ ಅವ್ರ ಮುಖಾನೇ ನೋಡ್ತಾ ಕೂತ್ಕೊಂಡವ್ರು ಏನು ಹೇಳ್ತಾರೆ ಅನ್ನೋದರ ಬದಲು ನಿಮ್ಮ ಮ್ಯಾಪನ್ನು ನೀವೇ ಬರ್ಕೊಂಡು ನೋಡಿ ನೀವು ಎಲ್ಲಿದ್ದೀರಾ ಅಂತ. 6 ಚಕ್ರಗಳು ಏನು ಕೆಲಸ ಮಾಡ್ತಾಯಿದೆ ನಿಮ್ಮ ಮ್ಯಾಪಲ್ಲಿ 6 ಚಕ್ರ ನೋಡ್ಕೊಳ್ಳಿ. ಮೂಲಾಧಾರ ಆ್ಯಕ್ಟಿವ್ ಆಗಿದೆ, ಆಸೆ ಇದೆ ಅಲ್ವಾ ಜೀವನದಲ್ಲಿ, ಖಂಡಿತ ಎಲ್ಲರದು ಆ್ಯಕ್ಟಿವ್ ಆಗಿರುತ್ತೆ. ಸ್ವಾದಿಷ್ಟ ಈಗ ಅದಕ್ಕಿಂತ ಸ್ವಲ್ಪ ಹೆಚ್ಚೇ ಆ್ಯಕ್ಟಿವ್ ಆಗಿದೆ, ನೋ ಪ್ರಾಬ್ಲಮ್. ಮಣಿಪುರ ಅದರಲ್ಲಿ ಫೈರ್ ಇದೆ, ಊಟ ಬೇಕು, ಫೈರ್ ಇದೆ. ಯಾಕೆ ಅಂದರೆ ಕಾಂಪಿಟೇಷನ್ ವರ್ಲ್ಡ್, ಅದು ಆ್ಯಕ್ಟಿವ್ ಆಗಿದೆ, ಮತ್ತೇನು ಪ್ರಾಬ್ಲಮ್ಮು. ಅನಾಹತ ಅಲ್ಲಿ ಸ್ವಲ್ಪ ಸಿಕ್ಕಾಕೊಂಡಿದ್ದೀರಾ, ಇನ್ನು ಸ್ವಲ್ಪ ವರ್ಕ್ ಮಾಡಬೇಕು. ಅನಾಹತದಲ್ಲಿ ಎಮೋಷನ್ ಕಮ್ಮಿ, ಡ್ರೈ, ಸ್ವಲ್ಪ ಎಮೋಷನ್ ಬರಲಿ. ಮೋಹ ತುಂಬಿಕೊಂಡಿದೆ, ಬಂದ್ರೂ ಸ್ವಲ್ಪ ಪ್ರೇಮ ಇರಲಿ. ನೀವು ವರ್ಕೌಟ್ ಮಾಡಬೇಕಾದ್ರೆ ನಿಮ್ಮ ಫೀಲಿಂಗ್ಸ್ ಬಗ್ಗೆ ಸ್ವಲ್ಪ ಭಕ್ತಿ, ಸ್ವಲ್ಪ ಪರಮಾತ್ಮನ ಚಿಂತನೆ, ಆವಾಗ ಅನಾಹತ ಆ್ಯಕ್ಟಿವೇಟ್ ಆಗುತ್ತೆ. ಇಲ್ಲಿ ತನಕ ಪ್ರಾಬ್ಲಮ್ ಇಲ್ಲ, ಇದ್ರ ಕೆಳಗೂ ಪ್ರಾಬ್ಲಮೇ ಇಲ್ಲ, ಇದ್ರ ಮೇಲೆ ಪ್ರಾಬ್ಲಮ್ ಇರೋದು. ಇದು ಕೆಲಸ ಮಾಡಬೇಕು. ಕೆಲವ್ರಿಗೆ ಇದು ಕೆಲಸ ಮಾಡ್ತಾ ಇದೆ, ಆದರೆ ಇಲ್ಲಿ ಈ ಜಾಗ ಇದೆಯಲ್ಲ ವಿಶುದ್ಧಿ, ಜನ್ಮ ಜನ್ಮಾಂತರದಿಂದ ಈ ಬೀಜನ ನೋಡಿಕೊಂಡೇ ಇಲ್ಲ, ಕೇರ್ಲೆಸ್ಸಾಗಿ ಬಿಟ್ಬಿಟ್ಟಿದ್ದೀರಾ. ಯಾಕೆ ಅಂದರೆ ಈ ತತ್ವ ನಿಮಗೆ ಬೇಕಾಗಿಲ್ಲ. ಆಕಾಶ ತತ್ವ ಇದು ಬೇರೆ ಆಯಾಮವೇ, ಟೋಟಲಿ ಸಟಲ್ ಡೈಮೆನ್ಷನ್. ಈ ಪಂಚಭೂತದಲ್ಲಿ ಈ 4 ಡೈಮೆನ್ಷನ್ ಕೈಗೆ ಸಿಗುತ್ತೆ. ಭೂಮಿ, ನೀರು, ಅಗ್ನಿ, ವಾಯು. ಉಸಿರಾಡಕ್ಕೆ ವಾಯು ಬೇಕು, ಉಸಿರಾಡಿದ್ರೆ ಮುಗಿದೋಯ್ತು, ಹೊಟ್ಟೆಗೆ ಹಾಕೊಂಡ್ರೆ ಮುಗಿದೋಯ್ತು, ನಿದ್ದೆ ಬಂದರೆ ಮುಗಿದೋಯ್ತು. ಪ್ರಾಣಿಗಳು ಸಮಾನವಾಗಿಬಿಟ್ಟಿದ್ದೀವಿ, ನಿದ್ರಾ, ಭಯ, ಮೈಥುನ ಅಷ್ಟೇ. ಆದರೆ ಮೇಲೆ ಆಕಾಶ ತತ್ವ, ಇದು ಡೈಮೆನ್ಷನ್ನೇ ಬೇರೆ. ವಿಶುದ್ಧಿ ಚಕ್ರನೇ ದ ಡೋರ್ ಟು ಸ್ಪಿರಿಚುಯಾಲಿಟಿ. ಹಾರ್ಟ್ ಇರಲಿ, ವಿಶುದ್ಧಿ ಓಪನ್ ಆದ್ರೇ ಹಾರ್ಟಲ್ಲಿ ಆ ಮೋಹ ಹೋಗಿ ಭಕ್ತಿ ಬರೋದು. ವಿಶುದ್ಧಿ ಕಡೆ ಸ್ವಲ್ಪ ಕೆಲಸ ಮಾಡಿ ಹೈಯರ್ ಲೆವೆಲ್ನಲ್ಲಿ, ಆಗ ಯು ಕ್ಯಾನ್ ಪ್ರೊಸೀಡ್ ಫರ್ದರ್. ಇದು ಆ್ಯಕ್ಟಿವ್ ಆಗಿದೆ, ಅಗ್ನಚಕ್ರ ಆ್ಯಕ್ಟಿವ್ ಆಗಿದೆ, ಇದು ಆ್ಯಕ್ಟಿವ್ ಆಗಿದೆ, ಇದು ಕಾಯ್ತಾ ಇದೆ ನಿಮಗೋಸ್ಕರ. ಆದರೆ ಇಲ್ಲಿ ಬ್ಲಾಕ್ ಆಗಿದೆ, ಇಲ್ಲಿ ನಿಮಗೆ ಇನ್ನೂ ಚೆಕ್ ಆಗಿಲ್ಲ, ನೀವನ್ನು ಬಿಟ್ಟಿಲ್ಲ, ಇಲ್ಲಿ ಹಿಡ್ಕೊಂಡಿದೆ. ಇದು ಓಪನ್ ಆದ ತಕ್ಷಣ ಎನರ್ಜಿ ಮೇಲೆ